ಫಸ್ಟು ಡೆಬ್ಯೂ ಮೂವಿ ಡ್ಯಾನ್ಸು ಫೈಟು ಎಲ್ಲ ನೋಡಿರ್ತೀರಾ, ಹೇಗನ್ನಿಸ್ತು? ಸ್ವಲ್ಪ ಏನಿಲ್ಲ, ತುಂಬ ಮಿಸ್ ಮಾಡ್ಕೊತೀವಿ. ಅದಕ್ಕೋಸ್ಕರನೇ ನೆಕ್ಸ್ಟ್ ಯಾವುದು ಮೂವಿ ಈ ಥರ ಎಲ್ಲ ಬರಲ್ಲಲ್ಲ ಅವ್ರದ್ದು. ಅವ್ರ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ಅವ್ರನ್ನ ನೋಡ್ಕೊಂಡು ಬೆಳೆದು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದು. ಇದೇ ಥರ ಮೂವಿ ಬರಲ್ಲ ಅನ್ನೋದೇ ಬೇಜಾರು, ಅದೇ ಮಿಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಅಡು ಬರ್ತಾ ರೀ ರಿಲೀಸ್ ಹಿಂಗೆ ಆಗ್ತಾ ಇರಲಿ. ನಾನು ಪ್ರತಿ ವರ್ಷ ಕಾಯ್ತಾ ಇರ್ತೀನಿ ಯಾವ ಮೂವಿ ರಿಲೀಸ್ ಮಾಡ್ತಾರೆ, ಯಾವ ಮೂವಿ ರಿಲೀಸ್ ಮಾಡ್ತಾರೆ ಅಂತ. ಹೋದ್ಸಲ ಜಾಕಿಗೂ ಅದೇ ಕ್ರೇಜ್ ಇತ್ತು. ಸೊ ಅಪ್ಪು ನೆಕ್ಸ್ಟ್ ಯಾವುದು ಅಂತ ಕುತೂಹಲ ಇದೆ. ನೋಡೋಣ ಯಾವ್ದು ರಿಲೀಸ್ ಮಾಡ್ತಾರೆ. ಇಷ್ಟವಾದ ಸೀನ್ ಯಾವುದು? ಓ ನಿಮ್ಮ ದೇವ್ರ ಅಂತ ಹೇಳ್ತಾರಲ್ವ, ಅದೇ ನನಗೆ ಇಷ್ಟ. ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಅದನ್ನ ನೋಡಬೇಕು ಅಂದರೆ ನಾನು ಫಸ್ಟ್ ಡೇಯಿಂದ ನನಗೆ ಹೋಗಲೇಬೇಕು ಅಂತ ನಮ್ಮ ಅಪ್ಪನ ಟಿಕೆಟ್ ಸಿಗ್ತಾ ಅಂತ 1 ಮಂತಿಂದ ಅಷ್ಟು ಕಾಟ ಕೊಟ್ಟಿದ್ದೀನಿ. ಸೊ ಸಿಕ್ಕಿದೆ, ನೋಡಿದ್ದೀನಿ, ತುಂಬ ಖುಷಿ ಆಯಿತು. ಪೂರ್ತಿ ಯಾಕೆ ನೋಡಲಿಲ್ಲ? ನೋಡ್ಬಿಟ್ಟೆ ಬಂದ್ವಿ. ಸೆಕೆಂಡ್ ಸ್ಕ್ರೀನ್ ಆ್ಯಕ್ಚುಲಿ ಫಸ್ಟ್ ಸ್ಕ್ರೀನಲ್ಲಿ ಸ್ವಲ್ಪ ಲೇಟು, ಅರ್ಧ ಎಲ್ಲ ನೋಡಿಬಿಟ್ಟು ಅದಾದಮೇಲೆ ಮೇಲೋಗಿ ನೋಡಿದ್ದಷ್ಟೇ. ಇಷ್ಟೇ ಆದರೆ ಅಪ್ಪನೇ ಅಷ್ಟೇ. ಸಿನಿಮಾ ಹೇಗೆ ಅನಿಸ್ತಿದೆ? ಅದು ಏನೋ ನಾವಂತೂ ಇರಲಿಲ್ಲ ಅನಿಸುತ್ತೆ, ಏನೋ ಹುಟ್ಟಿರಲಿಲ್ಲ. ಬಟ್ ಇಷ್ಟ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಿದೆ. ಎಷ್ಟು 10-20 ಸಲ ನೋಡ್ತಿದ್ದೀನಿ. ಇನ್ನೂ ಅದು ಫಸ್ಟ್ ಟೈಮ್ ನೋಡಿದಂಗೆ ಅನಿಸ್ತಿದೆ. ಭಾರಿ ಖುಷಿ ಆಗ್ತಿದೆ. ಹೇಗೆ ಅನಿಸ್ತು ಫೈಟು ಡ್ಯಾನ್ಸ್ ಎಲ್ಲ ಮತ್ತೆ ನೋಡಿ? ಅಲ್ಲಿ ಏನೋ ಗೊತ್ತಿಲ್ಲಪ್ಪ. ಆಲ್ ಡಿವೈನ್ ಫೀಲಿಂಗ್, ಆಲ್ ಗುಡ್. ಹೇಳ್ತೀರ ಬೆಳಗ್ಗೆ ಅಪ್ಪು ಸರ್ ನೋಡಿ ಹೇಗೆ ಅನಿಸ್ತು? ತುಂಬ ಖುಷಿಯಾಗಿದೆ ಸರ್. ಅವರು ಇನ್ನೂ ನಮ್ಮಿಂದ ಇಲ್ಲೋಗಿಲ್ಲ, ಮನಸ್ಸಲ್ಲೇ ಇದ್ದಾರೆ. ತುಂಬ ಖುಷಿಯಾಗಿದೆ ಅವರು ಇರೋದು, ಅಷ್ಟು ಮಾತ್ರ ಹೇಳ್ಬೋದೆ. ಡ್ಯಾನ್ಸು ಫೈಟು ಮತ್ತೆ ಆ ಥರ ಬರೋದೇ ಇಲ್ಲ ಬಿಡಿ, ಯಾರು ಬರಲ್ಲ ಆ ಥರ ಡ್ಯಾನ್ಸು ಫೈಟ್. ಇನ್ನು ಯಾರೂ ಬರೋಲ್ಲ, ಹಂಗಿದ್ದಾರೆ. ಅದು ಬಿಟ್ಟು ಇನ್ನೇನೂ ಇಲ್ಲ. ಅವ್ರ ಮುಂದೆ ಯಾರೂ ಇಲ್ಲ. ಡೆಬ್ಯೂ ಮೂವಿ ಪುನೀತ್ ಸರ್ ಮತ್ತು ರಕ್ಷಿತಾ ಮೇಡಮ್ದು ಹೇಗೆ ಅನಿಸ್ತು ಕಾಂಬೋ ನೋಡಿ? ಸೂಪರ್, ಅವಾಗ ಸೂಪರ್ ಅವ್ರದ್ದು ಡೆಬ್ಯೂ. ಹಂಗೆ ಸೂಪರ್ ಹಿಟ್ ಜೋಡಿ ಅಲ್ವಾ ಅದು. ನೆಕ್ಸ್ಟ್ ಬರ್ತಡೆಗೆ ನಾವು ಪಿಕ್ಚರ್ ನೋಡೋದು ಅಷ್ಟೇ, ಯಾವ ಪಿಕ್ಚರ್ ನೋಡೋದು ಅಷ್ಟೇ. ಅವ್ರು ಅದೇ. ಥ್ಯಾಂಕ್ ಯು.